ನಿಮಗೆ ಅನಾಟಮಿ ಆಫ್ ಟೆಸ್ಟಿಸ್ ಆ್ಯಂಡ್ ಸ್ಕ್ರೋಟಮ್ ಹೇಳ್ಕೊಡ್ತಾನೆ. ಟೆಸ್ಟಿಸು ಯೂಶಲಿ ಲೈಕ್ ಫಸ್ಟ್ ಫಾರ್ಮ್ ಆಗೋದು ಅಬ್ಡಮಲ್ ಆರ್ಗನ್ನು, ಅದು ಡಿಸೆಂಡ್ ಆಗಿ ಕೆಳಗೆ ಬರಬೇಕು ಸ್ಕ್ರೋಟಮ್ಗೆ. ಯಾಕೆ ಸ್ಕ್ರೋಟಮ್ ಬರಬೇಕಂತಂದರೆ 1 to 2 ಡಿಗ್ರಿ ಸೆಲ್ಸಿಯಸ್ಸು ಲೆಸ್ ದೆನ್ ದ ಬಾಡಿ ಟೆಂಪರೇಚರ್ ಇದ್ದರೆ ಸ್ಪರ್ಮೆಟೋಜೆನಿಸಿಸ್ ಆಗುತ್ತೆ. ಸ್ಪರ್ಮೆಟೋಜೆನಿಸಿಸ್ ಆಗಬೇಕಂದ್ರೆ 1 to 2 ಡಿಗ್ರಿ ಲೆಸ್ ದೆನ್ ಬಾಡಿ ಟೆಂಪರೇಚರ್ ಇರಬೇಕು. ಸೊ ಇಟ್ ಹ್ಯಾಸ್ ಟು ಡಿಸೆಂಡ್ ಡೌನ್ ಇನ್ ಟು ದ ಸ್ಕ್ರೋಟಮ್. ಆದರೆ ರೀನಲ್ ಅದೇ ಕಿಡ್ನಿ ಹೆಂಗಂದರೆ ಇದು ಲೈಕ್ ಪೆಲ್ವಿಕ್ ಆರ್ಗನ್ನು, ಇಟ್ ಹ್ಯಾಸ್ ಟು ಅಸೆಂಡ್ ಆ್ಯಂಡ್ ಗೋ ಟು ದ ಲಂಬಾರ್ ರೀಜನ್. ಇದು ಟೆಸ್ಟಿಸು ರೀನಲ್ ಕೆಳಗಡೆ ಇರುತ್ತೆ, ಇಟ್ ಹ್ಯಾಸ್ ಟು ಡಿಸೆಂಡ್ ಡೌನ್. ಇದು ಎಂಬ್ರಿಯೋಜೆನಿಸಿಸ್ ಟೈಮಲ್ಲಿ ಆಗುತ್ತೆ. ಈಗ 3rd ಮಂತಲ್ಲಿ ಟೆಸ್ಟಿಸ್ ಫಾರ್ಮ್ ಆಗಿರುತ್ತೆ. ಇನಿಷಿಯಲಿ 3rd ಮಂತಲ್ಲಿ ಫಾರ್ಮ್ ಆಗುತ್ತೆ ಜೆನಿಟಲ್ ರಿಡ್ಜ್ ಹತ್ರ. ಆಮೇಲೆ ನಿಮಗೆ ನಾರ್ಮಲಿ ಅನಾಟಮಿ ಗೊತ್ತು, ಇಲ್ಲಿ ಡೀಪ್ ಇಂಗ್ವಾನಲ್ ರಿಂಗು, ಇಂಗ್ವಾನಲ್ ಕೆನಲ್, ಸೂಪರ್ಫಿಷಿಯಲ್ ಇಂಗ್ವಾನಲ್ ರಿಂಗ್ ಇರುತ್ತೆ. ಆಮೇಲೆ ಸ್ಕ್ರೋಟಮ್ ಹಿಂಗೆ ಕೆಳಗಡೆ ಇರುತ್ತೆ. ಸೊ 3rd ಮಂತಲ್ಲಿ ಜೆನಿಟಲ್ ರಿಡ್ಜ್ ಹತ್ರ ಫಾರ್ಮ್ ಆಗುತ್ತೆ. 6 ಮಂತಲ್ಲಿ ಐಲಿಯಾಕ್ ಫೋಸಾ ಅಲ್ಲಿ ನಿಮಗೆ ಅಬ್ಡಮನ್ ಕ್ವಾಡ್ರೆಂಟ್ ಡಿವೈಡ್ ಮಾಡಿಕೊಂಡ್ರೆ ಇದು ಅಂಬಲಿಕಸು, ಎಪಿಗ್ಯಾಸ್ಟ್ರಿಯಮು, ಹೈಪೋಗ್ಯಾಸ್ಟ್ರಿಯಮು, ರೈಟ್ ಆ್ಯಂಡ್ ಲೆಫ್ಟ್ ಹೈಪೋಕಾಂಡ್ರಿಯಮು, ರೈಟ್ ಆ್ಯಂಡ್ ಲೆಫ್ಟ್ ಲಂಬಾರು, ರೈಟ್ ಆ್ಯಂಡ್ ಲೆಫ್ಟ್ ಇಲಿಯಾಕ್ ಫೋಸಾ. ಈ ಇಲಿಯಾಕ್ ಫೋಸಾಗಿ ಬರುತ್ತೆ. ಅದಾದಮೇಲೆ ಸೂಪರ್ಫಿಷಿಯಲ್ ಇಂಗ್ವಾನಲ್ ರಿಂಗ್, ಡೀಪ್ ಇಂಗ್ವಾನಲ್ ರಿಂಗ್ ಬರುತ್ತೆ, ಇಂಗ್ವಾನಲ್ ಕೆನಲ್, ಆಮೇಲೆ ಸೂಪರ್ಫಿಷಿಯಲ್ ಇಂಗ್ವಾನಲ್ ರಿಂಗ್ ಬರುತ್ತೆ. ಇದು ಲೈಕ್ ನಾರ್ಮಲ್ ಅನಾಟಮಿ, ಹೆಂಗೆ ಡಿಸೆಂಡ್ ಆಗುತ್ತೆ ಅಂತ, ಯಾವ ಪ್ಲೇಸಸ್ಗೆ ಹೋಗಿ ಬರುತ್ತೆ ಅಂತ. ಸೊ ಇದರಲ್ಲಿ ಏನಾದರೂ ಫೇಲ್ ಆದರೆ, ಇಲ್ಲಿ ಎಲ್ಲಾದರೂ ಉಳ್ಕೊಬಿಟ್ರೆ, ಇಫ್ ಇಟ್ ಡಸಂಟ್ ರೀಚ್ ದ ಬೇಸ್ ಆಫ್ ದ ಸ್ಕ್ರೋಟಮ್ ಅಟ್ 9 months, ವಿ ಕಾಲ್ ಇಟ್ ಆಸ್ ಲೈಕ್ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಕರಿತೀವಿ. ಫಸ್ಟು 3 monthsಲ್ಲಿ ಜೆನಿಟಲ್ ರಿಡ್ಜಲ್ಲಿರುತ್ತೆ, ಆಮೇಲೆ 6 monthsಗೆ ಇಲಿಯಾಕ್ ಫೋಸಾಗಿ ಬರುತ್ತೆ, ಆಮೇಲೆ ಡೀಪ್ ಇಂಗ್ವಾನಲ್ ರಿಂಗ್ 7 monthsಗೆ. ಆರ್ಡರ್ ಸೀಕ್ವೆನ್ಸ್ ಹಂಗೆ ಇದೆ ನೋಡಿ, 6, 7, 8, 9 ಕಂಟಿನ್ಯೂಸ್ ನಂಬರ್ಸು. ಡೀಪ್ ಇಂಗ್ವಾನಲ್ ರಿಂಗ್, ಆಮೇಲೆ ಇಂಗ್ವಾನಲ್ ಕೆನಲ್, ಆಮೇಲೆ ಸೂಪರ್ಫಿಷಿಯಲ್ ಇಂಗ್ವಾನಲ್ ರಿಂಗು, ಆಮೇಲೆ 9 months ಲೈಕ್ ಡೆಲಿವರಿ ಆಗೋ ಟೈಮಲ್ಲಿ ಇಟ್ ಶುಡ್ ಬಿ ಅಟ್ ದ ಬೇಸ್ ಆಫ್ ದ ಸ್ಕ್ರೋಟಮ್ ಫಾರ್ ಟರ್ಮ್ ಬೇಬೀಸ್. ಇದು ಅಬೌಟ್ ಹೌ ಲೈಕ್ ಟೆಸ್ಟಿಸ್ ಡಿಸೆಂಡ್ಸ್. ಇಫ್ ಇಟ್ ಫೇಲ್ಸ್ ಟು ಡಿಸೆಂಡ್ ಇನ್ ಎನಿ ಆಫ್ ದಿಸ್ ಪಾತ್, ವಿ ಕಾಲ್ ಇಟ್ ಆಸ್ ಅನ್ಡಿಸೆಂಡೆಡ್ ಟೆಸ್ಟಿಸ್. ಅದೇ ಈ ಪಾತ್ ಬಿಟ್ಟು ಡಿವಿಯೇಟ್ ಆಗಿ ಬೇರೆ ಎಲ್ಲಾದರೂ ಹೋಗ್ಬಿಟ್ರೆ ವಿ ಕಾಲ್ ಇಟ್ ಆಸ್ ಎಕ್ಟೋಪಿಕ್ ಟೆಸ್ಟಿಸ್. ಎಕ್ಸಾಂಪಲ್ ತೈ ಹತ್ರ ಬರ್ಬೋದು, ಇಲ್ಲ ಅಬ್ಡಮನ್ಗೆ ಹೋಗ್ಬೋದು, ಅದು ಎಕ್ಟೋಪಿಕ್ ಟೆಸ್ಟಿಸ್. ಅದು ಬಿಟ್ಟರೆ ಇದು ಟೆಸ್ಟಿಕ್ಯುಲರ್ ಪಾತ್ವೆ. ಇದು ಟೆಸ್ಟಿಸ್ ಬರೋವಾಗ ಹಂಗೆ ಲೈಕ್ ಪ್ರೋಸೆಸ್ ವೆಜಾನಲಿಸ್ ಕೂಡ ಹೇಳ್ಕೊಬರುತ್ತೆ. ಇದೇ ಲೈಕ್ ಟೆಸ್ಟಿಸ್ ಸುತ್ತೂರು ಟಿನಿಕಾ ವೆಜಾನಲಿಸ್ ಅಂತ ಫಾರ್ಮ್ ಆಗೋದು. ಇದರಲ್ಲಿ ಏನಾದರೂ ನೀರು ತುಂಬಿಕೊಂಡಾಗ ವಿ ಕಾಲ್ ಇಟ್ ಆಸ್ ಹೈಡ್ರೋಸಿಲ್. ಪೆರಿಟೋನಿಯಲ್ ಫ್ಲೂಯಿಡ್ ಬರ್ಬೋದು, ಇಲ್ಲಾಂತ ಏನಾದರೂ ಇನ್ಫ್ಲಮೇಷನ್ ಆಗಿ ಬರ್ಬೋದು. ಹೈಡ್ರೋಸಿಲ್ ಟಿ ಬಿಯಲ್ಲಿರೋರ್ಗಾಗುತ್ತೆ, ಫಿಲೇರಿಯಾಸಿಸ್ ಅವ್ರಿಗಾಗುತ್ತೆ, ಅದೆಲ್ಲ. ಅದಾದಮೇಲೆ ಸ್ಕ್ರೋಟಮ್ ಬಂದರೆ, ಸ್ಕ್ರೋಟಲ್ ಸ್ಕಿನ್ ರುಗಾಸಿಟಿ ಇರುತ್ತೆ, ಅಂದರೆ ಫುಲ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ರುಗಾಸಿಟಿ ಸ್ಕಿನ್ ಫೋಲ್ಡ್ಸ್ ಇರುತ್ತೆ. ಅದು ಸ್ಕಿನ್ ಆದಮೇಲೆ ಅದ್ರ ಒಳಗಡೆ ಇರೋದು ಎಕ್ಸ್ಟರ್ನಲ್ ಸ್ಪರ್ಮ್ಯಾಟಿಕ್ ಫೇಶಿಯಾ. ಅದಾದಮೇಲೆ ಅದ್ರ ಲೈಕ್ ಆಮೇಲೆ ಇಂಟರ್ನಲ್ ಸ್ಪರ್ಮ್ಯಾಟಿಕ್ ಫೇಶಿಯಾ. ಇವೆರಡರ ಮಧ್ಯದಲ್ಲಿ ಕ್ರಿಮಾಸ್ಟಿಕ್ ಫೇಶಿಯಾ ಮಸಲ್ಸ್ ಇರುತ್ತೆ. ಆಮೇಲೆ ಟೆಸ್ಟಿಸ್ ಇರುತ್ತೆ. ಟೆಸ್ಟಿಸ್ ಸುತ್ತೂರು ನಾನು ಟಿನಿಕಾ ವೆಜಾನಲಿಸ್ ನಾನು ಹೇಳಿದೆ, ಪೇಟೆಂಟ್ ಪ್ರೋಸೆಸ್ ವೆಜಾನಲಿಸ್ ಇದೆ ಕಂಡೆನ್ಸ್ ಆಗಿ ಲೈಕ್ ಇದು ಲೈಕ್ ಹೇಳ್ಕೊಂಡು ಬರುತ್ತೆ. ಗಿಬರ್ನಾಕ್ಯುಲಮ್ ಜೊತೆಗೆ ಟೆಸ್ಟಿಸ್ ಡಿಸೆಂಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆದಮೇಲೆ ಟಿನಿಕಾ ವೆಜಾನಲಿಸ್ ಆಗಿಬಿಟ್ಟು ಲೈಕ್ ಬೇರೆದು ಲೈಕ್ ಇದು ಪರ್ಸಿಸ್ಟ್ ಆಗಿ ಟಿನಿಕಾ ವೆಜಾನಲಿಸ್ ಆಗಿ ಉಳ್ಕೊಳ್ಳುತ್ತೆ, ಮಿಕ್ಕಿದ್ದು ಹೊಲ್ಟೋಗ್ಬಿಡುತ್ತೆ. ಇಲ್ಲಿ ಡಾರ್ಟಸ್ ಮಸಲ್ ಇರುತ್ತೆ ಇವೆರಡರ ಮಧ್ಯದಲ್ಲಿ, ಡಾರ್ಟಸ್ ಲೇಯರ್ ಆರ್ ಸ್ಕಾರ್ಪಾ. ಇದು ಡಿರೈವೇಷನ್ ಆಫ್ ದ ಸ್ಕಾರ್ಪಾಸ್ ಲೇಯರು. External spermatic fascia derivative of external oblique aponeurosis, whereas cremastic fascia and muscles derivative of internal oblique aponeurosis. Internal spermatic fascia is a derivative of fascia transversalis. ಆರ್ಡರ್ ಗೊತ್ತಲ್ಲ, ಎಕ್ಸ್ಟರ್ನಲ್ ಆಬ್ಲಿಕ್ಕು, ಇಂಟರ್ನಲ್ ಆಬ್ಲಿಕ್ಕು, ಟ್ರಾನ್ಸ್ವರ್ಸ್ ಅಬ್ಡಮನಲಿಸು, ಫೇಶಿಯಾ ಟ್ರಾನ್ಸ್ವರ್ಸಾಲಿಸು. ಆದರೆ ಟ್ರಾನ್ಸ್ವರ್ಸ್ ಅಬ್ಡಮನಲಿಸು ಏನು ಕೊಡಲ್ಲ, ಲೈಕ್ ಏನು ಡಿರೈವ್ ಆಗೋಲ್ಲ. ಅದರಿಂದ ಎಕ್ಸ್ಟರ್ನಲ್ ಆಬ್ಲಿಕ್ಕಿಂದ ನಿಮಗೆ ಎಕ್ಸ್ಟರ್ನಲ್ ಸ್ಪರ್ಮ್ಯಾಟಿಕ್ ಫೇಶಿಯಾ ಬರುತ್ತೆ. ಇಂಟರ್ನಲ್ ಆಬ್ಲಿಕ್ಕಿಂದ ಕ್ರಿಮಾಸ್ಟಿಕ್ ಫೇಶಿಯಾ ಮಸಲ್ಸು, ಫೇಶಿಯಾ ಟ್ರಾನ್ಸ್ವರ್ಸಾಲಿಸಿಂದ ಇಂಟರ್ನಲ್ ಆಬ್ಲಿಕ್ ಬರುತ್ತೆ. ಇದು ಹೆಂಗೆ ಡಿರೈವ್ ಆಗುತ್ತೆ, ಸ್ಕ್ರೋಟಮು ಮತ್ತು ಟೆಸ್ಟಿಸ್ ಸುತ್ತೂರ್ನ ಇರೋ ಲೇಯರ್ಸು. ಅದಾದಮೇಲೆ ಟೆಸ್ಟಿಸ್ದು ಕ್ರಾಸ್ ಸೆಕ್ಷನ್ ಮಾಡಿದರೆ ಯು ವಿಲ್ ಸಿ ದಿಸ್ ಇಮೇಜ್ ಇನ್ ಕ್ರಾಸ್ ಸೆಕ್ಷನ್ ಆಫ್ ಟೆಸ್ಟಿಸ್. ಇದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸು, ಅವೆಲ್ಲ ಜಾಯ್ನ್ ಆಗಿ ರೇಟೆಡ್ ಟೆಸ್ಟಿಸ್ ಇದೆ. ರೇಟೆಡ್ ಟೆಸ್ಟಿಸ್ ಮುಖಾಂತರ ಎಪಿಡೈಡಮಿಸ್ಗೆ ಕನೆಕ್ಟ್ ಆಗುತ್ತೆ. ಇದಕ್ಕೆ ಹೆಡ್ ಎಲ್ಲ ಇರುತ್ತೆ. ಲಾಸ್ಟಿಗೆ ವ್ಯಾಸ್ ಡಿಫ್ರೆನ್ಸ್ ಕನೆಕ್ಟ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಎಜಾಕ್ಯುಲೇಟರಿ ಡಕ್ಟ್ ಮುಖಾಂತರ ಯುರೆತ್ರಾಗೆ ಓಪನ್ ಆಗಿ ಲೈಕ್ ಇಟ್ ವಿಲ್ ಕಮ್ ಥ್ರೂ ದ ಎಕ್ಸ್ಟರ್ನಲ್ ಮಿಯಾಟಸ್. ನೆಕ್ಸ್ಟು ಇದು ಕ್ರಾಸ್ ಸೆಕ್ಷನ್ ಮಾಡಿದಾಗ ಲೈಕ್ ಸ್ಪರ್ಮ್ಯಾಟಿಕ್ ಕಾರ್ಡ್ದು ಕ್ರಾಸ್ ಸೆಕ್ಷನ್ ಮಾಡಿದಾಗ ಇದರಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ ಅಂತ ಯು ಕ್ಯಾನ್ ರಿಮೆಂಬರ್ ಆಸ್ VAN. ವಿ ಅಂದರೆ ವ್ಯಾಸ್ಟ್ ಲೈಕ್ ವೇನ್ ಯಾವುದಿದೆ, ಪಾಮ್ನಿಫಾರ್ಮ್ ಪ್ಲೆಕ್ಸಸ್, ಇದು ವೇನ್. ಆರ್ಟ್ರಿ, ಟೆಸ್ಟಿಕ್ಯುಲರ್ ಆರ್ಟ್ರಿ. ನಾವು ಜೆನೆಟಲ್ ಬ್ರಾಂಚ್ ಆಫ್ ಜೆನೆಟೋಫಿಮರಲ್ ನಾವು. VAN ಆದಮೇಲೆ ಕ್ರಿಮಾಸ್ಟಿಕ್ ಫೇಶಿಯಾ, ಕ್ರಿಮಾಸ್ಟಿಕ್ ಮಸಲ್ಸು ಇರುತ್ತೆ. ಕ್ರಿಮಾಸ್ಟಿಕ್ ಮಸಲ್ಸ್ ಇರುತ್ತೆ. ಅದಕ್ಕೆ ಮುಂದೆ ವ್ಯಾಸ್ ಡಿಫ್ರೆನ್ಸ್ ಇರುತ್ತೆ. ಇಷ್ಟೇ.
ದಿಸ್ ಆರ್ ದ ಕಂಟೆಂಟ್ಸ್ ಆಫ್ ಸ್ಪರ್ಮ್ಯಾಟಿಕ್ ಕಾರ್ಡ್. ಈಸಿಲಿ ಯು ಕ್ಯಾನ್ ರಿಮೆಂಬರ್. ಯೂಶಲಿ ನಿಮಗೆ ಹಿಂಗೆ ಟ್ರಾನ್ಸ್ಫರ್ ಸೆಕ್ಷನ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಕಷ್ಟ ನೆನಪಿಟ್ಕೊಳ್ಳೋಕ್ಕೆ. ಇದು ಈಸಿ, ಲೈಕ್ ಆರ್ಡರ್ ಆಂಟೀರಿಯರ್ ಟು ಪೋಸ್ಟೀರಿಯರ್ ಯು ಕ್ಯಾನ್ ರಿಮೆಂಬರ್. ಇದು VAN. ದಿಸ್ ಫ್ಯಾಮಿಲಿಫಾರ್ಮ್ ವೇನ್, ಫ್ಯಾಮಿಲಿಫಾರ್ಮ್ ಪ್ಲೆಕ್ಸಸ್, ಆರ್ಟ್ರಿ, ಟೆಸ್ಟಿಕ್ಯುಲರ್ ಆರ್ಟ್ರಿ, ನರ್ವ್, ಜೆನೆಟಲ್ ಬ್ರಾಂಚ್ ಆಫ್ ಜೆನೆಟೋಫೆಮರಲ್ ನರ್ವ್. ಆಫ್ಟರ್ವರ್ಡ್ಸ್ ಕ್ರಿಮ್ಯಾಟಿಸ್ಟಿಕ್ ಫೇಶಿಯಾ ಮಸಲ್ಸು, ಮುಂದೆಗಡೆ ವ್ಯಾಸ್ ಡಿಫ್ರೆನ್ಸ್ ಇರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ದ ಲೈಕ್ ಕಂಟೆಂಟ್ಸ್ ಆಫ್ ದ ಸ್ಪರ್ಮ್ಯಾಟಿಕ್ ಕಾರ್ಡ್. ಅದು ಬಿಟ್ಟರೆ ನೀವೇನು ಕಲ್ತ್ಕೊಂಡ್ರಿ, ಲೈಕ್ ಎಂಬ್ರಿಯಾಲಜಿ, ಲೈಕ್ ಯಾವ ಟೆಸ್ಟಿಸ್ ವಿಲ್ ಡಿಸೆಂಡ್ ಆಗಿಲ್ಲ ಅಂದರೆ ಅನ್ಡಿಸೆಂಡೆಡ್ ಟೆಸ್ಟಿಸು, ಮತ್ತು ಸ್ಕ್ರೋಟಲ್ ವಾಲ್ದು ಅದರ ಲೇಯರ್ಸು, ಮತ್ತು ಕ್ರಾಸ್ ಸೆಕ್ಷನ್ ಆಫ್ ದ ಟೆಸ್ಟಿಸ್, ಸ್ಪರ್ಮ್ಯಾಟಿಕ್ ಕಾರ್ಡು ಅದ್ರ ಕಂಟೆಂಟ್ಸು. You got to know all this. If you find this video helpful, please do like, share, subscribe to my channel. If you have any suggestions, let me know in the comment section. Thank you.